ಸಾಯಂಕಾಲ ಒಳ್ಳೆ ಮಳೆ ಬರ್ತಿತ್ತು, ಏನಾದರೂ ತಿನ್ನುವಂತ ಯೋಚನೆ ಮಾಡ್ತಿದ್ದೆ. ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ಬೋಂಡದ ಮೆಣಸಿನ್ಕಾಯಿ. ಮತ್ತು ಏನು ಮಾಡಲಿ, ಕೈ ಎತ್ಕೊಂಡ್ಬಿಟ್ಟೆ, ಈ ರೀತಿ ಉದ್ದಕ್ಕೆ ಸೀಳ್ಕೊಂಡ್ಬಿಟ್ಟು ಒಂದು ಕಡೆ ಸೈಡ್ ಇಟ್ಟೆ. ಈಗ ಬೋಂಡಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಹಿಂಗು, ಅರ್ಧ ಟೀ ಸ್ಪೂನ್ ಖಾರ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಸಣ್ಣಕ್ಕೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ದೋಸೆ ಥರ ಬ್ಯಾಟರ್ ರೆಡಿ ಮಾಡ್ಕೊಂಡು ಒಂದು ಕಡೆ ಗ್ಯಾಸ್ ಹಚ್ಕೊಂಡು ಮತ್ತೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದೊಂದೇ ಬೋಂಡನ ಈ ರೀತಿ ಬ್ಲಕ್ ಬಿಟ್ಟಾದರೆ ಬೋಂಡ ರೆಡಿ. ಮೆಣಸಿನ್ಕಾಯಿ ಬೋಂಡ ಏನೋ ರೆಡಿ ಆಯಿತು. ಸ್ವಲ್ಪ ಹಿಟ್ಟು ಉಳಿತು, ಅದಕ್ಕೇನು ಮಾಡಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಒಂದು ಈರುಳ್ಳಿ ತಗೊಂಡು ಇರುತ್ತೆ ಸಣ್ಣದಾಗಿ ಹೆಚ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪಕೋಡ ಥರ ಬೋಂಡ ಬಿಟ್ಟೆ. ಸೊ ಬೋಂಡ ರೆಡಿ ಆಗಿದೆ. ಇದರೊಟ್ಟಿಗೆ ಒಂದು ಚಾಯ್ ಇದು ಬಿಟ್ಟರೆ ಸೂಪ್ ಚಾಯ್ ರೆಡಿ ಮಾಡ್ಕೊಂಡೆ. ಬೋಂಡ ಮಾತ್ರ ಸಾಕತ್ತಾಗಿತ್ತು. ನೀವೇನಾದರೂ ಟ್ರೈ ಮಾಡೋದಾದ್ರೆ ಇದೇ ರೀತಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟಾಟಾ.